ಯುಗಾದಿಗೆ ನಮ್ಮಲ್ಲಂತೂ ಮಾವಿನಕಾಯಿ ಚಿತ್ರಾನ್ನ ಬೆಳಿಗ್ಗೆ ತಿಂಡಿಗೆ ಇಲ್ಲ ಮಧ್ಯಾಹ್ನ ಊಟಕ್ಕೂ ಇಟ್ಕೊಂಡಿರ್ತೀವಿ. ಸೂಪರ್. ನಂಗಾಗಲೇ ಬಾಯಿ ನೀರು ಬರ್ತದೆ. ಬೆಳಗಾದ್ರೆ ನಾನು ನೆಪ್ಸಕ್ಕೆ ಬರೋದೇನು ಹೇಳಿ ನೋಡಿ, ಮುದ್ದು ಮುದ್ದು ಮಕ್ಕಳು ಬಂದು ದಿನಾ ನನ್ನ ತಲೆ ಮೇಲೆ ನನ್ನ ಶೋಲ್ಡ್ರ್ ಮೇಲೆ ಒಳ್ಳೆ ನಿದ್ದೆ ಮಾಡ್ತಾಳೆ. ಗೊಂಬೆ ಒಳ್ಳೆ ನಿದ್ದೆ ಹೊಡಿತಾಳೆ. ದಿನಾ ನಾನು ನೆಪ್ಸೋದೆ ಇವಳು ಬೆಳಗ್ಗೆ ಹೊತ್ತು. ಇರು ಬಂಗಾರ, ಫುಲ್ಲು ನಿದ್ದೆ, ಗೊರ್ಕೆ ನಿದ್ದೆ, ಫುಲ್ಲು ಡೀಪ್ ಸ್ಲೀಪಲ್ಲ ಅವಳೆ. ಖುಷಿ ಆಗುತ್ತೆ ಹಿಂಗೆ ಬಂದು ಮಲಿಕೊಂಡ್ರೆ, ಎಬ್ಸಿದ್ರೆ, ಮುದ್ದಾಡಿದ್ರೆ ನನ್ನನ್ನು. ನಾನು ಎದ್ದೋಳು ಇನ್ನೂ ಒಂದು 2 ಅವರ್ ನಿಮ್ಮ ಜೊತೆ ಸೇರ್ಕೊಂಡು ಮಲಿಕೊಬಿಡ್ತೀನಿ. ಆಮೇಲೆ ಅಮ್ಮ ಏನು ಮಾಡ್ತಾಳೆ, ಮಚ್ಚಕ್ಕ ತಗೊಂಡು ಇಬ್ರಿಗೂ ಕುಂಡಿ ಮೇಲೆ ಬರೆ ಇಡ್ತಾಳೆ. ಅಷ್ಟೇ ಮಾಡೋದು. ಸೋಂಬೇರಿ ಆಗ್ತೀನಿ ಇವಳ ಜೊತೆ ಸೇರ್ಕೊಂಡು ನಾನು. ಗೊರ್ಕೆ ರಾಣಿ, ಫುಲ್ಲು ಗೊರ್ಕೆ ಹೊಡಿತಾ ಇದ್ದಾಳೆ. ಫುಲ್ಲು ನಿದ್ದೆ ಅಂದರೆ ಫುಲ್ಲು ನಿದ್ದೆ. ಎಪ್ಸೋದು ಇದಲ್ಲ. ನನಗೂ ಅದೇ ಬೇಕು. ಎತ್ತು ಮನೆ. ಏ ಪಾಪ ಎದೋಳು ಪಾಪ. ನಾನು ಎದ್ದಿಲ್ಲ ಅಂದ್ರೆ ಅಮ್ಮ ಬೈತಾಳೆ ಮನೆ. ಎದೋಳು ಬಂಗಾರ, ನನ್ನ ಪಿಟ್ಟೆ ಬಂಗಾರ. ಅವಳಿಗೆ ಇಷ್ಟ ನನ್ನ ಹತ್ರ ಮಲ್ಕೊಳಕ್ಕೆ, ನಾನು ಹಗ್ಗಿ ಮಾಡೋಕ್ಕೆ, ಲವ್ ಮಾಡೋಕ್ಕೆ ಅವಳಿಗೆ ತುಂಬ ಇಷ್ಟ. ಅದಕ್ಕೆ ಬರ್ತಾಳೆ. ಫುಲ್ಲು ನಿದ್ದೆ. ನಾನೇ ಓಡಿಸ್ಬಿಡ್ತಾಳೆ ಈಗ ದಿಂಬಿಂದ. ಆ ಕಡಿಕೆ ಹೋಯ್ತಾರು ನಾ ಮಲಿಕೋಬೇಕು ಅಂತ. ಎದಳೆ ಏ ಪಿಟ್ಟೆ, ಗೊಂಬೆ ಪಿಟ್ಟೆ. ಬಂದ್ಲು ಇವಳು ಬಂದ್ಲು. ಏ ಗೌರಿ ಬಾರೆ, ಬಾರೆ ಇಲ್ಲಿ. ರವ್ವೆ, ಗೊಂಬೆ ರವ್ವೆ, ರಂಬೆ ಬಾರೆ, ಬಾ ಬಾ. ಒಳ್ಳೆ ಬುದ್ಧಿ ಹೇಳ್ಕೊಡು ನಿನ್ ಮಗಳಿಗೆ. ನೋಡಿ ನಾನು ತಲೆ ಹತ್ರ ಹೆಂಗ್ ಮಲ್ಕೊಂಡವಳೆ. ನೀನ್ ಮಲಗಿಸ್ಕೋಬೇಕು ತಾನೆ ನಿನ್ ಮಗಳನ್ನ. ಓಡೋಗ್ಬಿಟ್ರೆ ಅಂತ ಗೊರ್ಕೆ ಡ್ರಾ 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 ಅಂತ. ಇದ್ಲು ಇದ್ಲು ಇದ್ಲು. ಮುದ್ದು ಮುಖ ತೋರ್ಸು ಮನೆ. ಅಮ್ಮ ಮುಖ ತೋರ್ಸು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಬಂಗಾರಿ ಮಗ್ಗಿ ಸ್ನಾನ ಮಾಡ್ಕೊಳದೆ, ಅದಕ್ಕೆ. ನಿನ್ ಬಣ್ಣ ನೋಡು, ನೋಡು. ಎಲ್ಗೋತೀಯ? ಬಾ ಬಾ ಮಗಳೇ. ಬಾ ಮಗಳೇ. ಮಗಳೇ ಬಾ. ಬಾ. ಅಮ್ಮ ಗೊಂಬೆ ಅದು. ಗುಡ್ ಮಾರ್ನಿಂಗ್ ಗೊಂಬೆ. ನೀನ್ ಬಂದಲ್ಲ ಅದಕ್ಕೆ. ಮಿಯಾವ್. ಅಯ್ಯ ಮೂತಿ ಕಚ್ಬಿಟ್ಟಿಲ್ಲ. ಮೂತಿ ಕಚ್ಚಲ್ಲ. ಬಾ. ಸ್ಪೆಕ್ಸ್ ಬೇಡವಾ? ಸ್ಪೆಕ್ಸ್ ಬೇಡ ಅಂತ. ಬಾ. ಬಾ ಬಾ. ಹಾಯ್ ಮಿಯಾವ್. ಮಲ್ಕೋ ಬಾ ಅಮ್ಮ. ಯಾರಮ್ಮ ಡಿಸ್ಟರ್ಬ್ ಮಾಡಿದ್ದು ನನ್ನ ಮಗುಗೆ? ಮಲ್ಕೋ ಬಾ ಬಂಗಾರ ನೀನು. ಮಲ್ಕೋ ಚಿನ್ನ. ಬೇಡ ಬಂಗಾರ, ಬಿದ್ದೋಗ್ತೀಯಾ? ಈ ಕಡೆ ಸೈಡಿಗೆ ಬಾ. ಈ ಕಡೆ ಬಾ. ಇದು ಬಾ ಸೈಡ್ ಬಾ. ಇದು ಮಲ್ಕೋ ಬಾ. ಇನ್ನು ಮಲ್ಕೋ. ಮಲ್ಕೋ 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 ಮಲ್ಕೋ. ಅಲ್ಲಿ ಮಲ್ಕೋ. ನಾನು ತಲೆ ಮೇಲೆ ಮಲ್ಕೋ. ನಾನು ನಿನ್ನ ಜೊತೆ ಒಂದು 2 ಅವರ್ ಮಲಿಕೋತೀನಿ. ಸರಿ. ಗುಡ್ಗಲ್ ಅವಳು, ಅದಕ್ಕೆ ಗುಡ್ಗಲ್ ಅವಳು. ಅಲ್ಲ ಗುಡ್. ಕಂಫರ್ಟಬಲ್ ಆಗ್ತಲ್ಲ ನಿನ್ ತಲೆ ಹತ್ರ. ಕೂದ್ಲು ಮೇಲೆ ಮಲ್ಕೋಬೇಕು ಅವಳು. ನಾನು ಕೂದ್ಲು ಮೇಲೆ. ಅಮ್ಮ ಇವತ್ತೇನಮ್ಮ ತಿಂಡಿ ಸ್ಪೆಷಲು? ಮಾವಿನಕಾಯಿ ಚಿತ್ರಾನ್ನ, ಹುಳಿ ಮಾವಿನಕಾಯಿ ಚಿತ್ರಾನ್ನ. ಯುಗಾದಿ ಹಬ್ಬ ಬರೋಕ್ಕಿಂತ ಮುಂಚೆನೆ ನಮ್ಮನೇಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ನಿಮಗೆ ರೆಸಿಪಿ ತೋರ್ಸಕ್ಕೆ. ಮೊನ್ನೆ ಡಿಮಾರ್ಟಲ್ಲಿ ತಂದಿದ್ದ ಬೋಸಿಗಳೆಲ್ಲ ನಮ್ಮಮ್ಮ ನೀಟಾಗಿ ಯೂಸ್ ಮಾಡ್ಕೊಂಡವ್ರೆ. ಏನೇನಿದೆ ಅಂತ ಹೇಳ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಅನ್ನ ತಣ್ಣಗೆ ಮಾಡಿ ಇಟ್ಕೊಂಡಿದ್ದಾರೆ. ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿನ, ಉಪ್ಪು, ಎಣ್ಣೆ, ಆಮೇಲೆ ಮಾವಿನಕಾಯಿ. ಇಂಪಾರ್ಟೆಂಟು, ರಾಜ ಕಿಂಗು ಇವನೇ. ಇದು ಹುಳಿ ಮಾವಿನಕಾಯಿನ ಇಟ್ಕೊಂಡಿರೋದು ನಾವು. ತೋತಾಪುರಿ ಅಲ್ಲ, ಹುಳಿ ಮಾವಿನಕಾಯಿ. ಮಾವಿನಕಾಯಿ ಹುಳಿ ಮಾವಿನಕಾಯಿನೇ ತಗೋಬೇಕು. ಗಿಡಿ ಮೂತಿ ಮಾವಿನಕಾಯಿ ತಗೋಬಾರ್ದು. ದೊಡ್ಡದಾದ್ರೆ 1 ತಗೊಳ್ಳಿ, ಚಿಕ್ಕದಾದ್ರೆ 2 ತಗೊಂಡು ತುರಿದು ಇಟ್ಕೋಬೇಕು. ಇವಾಗ ಹಸಿರು ಸಿಪ್ಪೆನೂ ತಗೋಬೇಕು. ಒಳಗಡೆ ಎಲ್ಲ ಸೇರಿ ತೊಳೆದ್ಬಿಟ್ಟು ಇದೊಂದು ತೊಟ್ಟು ತೆಗಿಬೇಕಷ್ಟೇ. ಹಾಗೆ ತುರಿದು ವಾಟೆ ಎತ್ತು ಬಿಸಾಕ್ರಿ. ತುರಿದು ತೋರಿಸ್ತೀನಿ, ತೋರಿಸ್ತೀನಿ. ಮಾಡ್ಕೊಡ್ತಾರೆ, ಬಂದ್ಬಿಡ್ರಿ. ಎಲ್ಲ ಬಸರಿ ಬಾಣನ್ ತಿರ್ಗೇನು ಎಲ್ಲರಿಗೂ ಹುಳಿ ಅಂದ್ರೆ ಬಾಯಲ್ಲಿ ನೀರು ಬರುತ್ತೆ. ಅದ್ರಲ್ಲೂ ಚಿತ್ರಾನ್ನ ಮಾಡಿದ್ರೆ ಎಮ್ಮಿ. ಹಬ್ಬಕ್ಕೆ ವಿಶೇಷವಾಗಿರೋ ತಿಂಡಿನೇ ಇದು. ನಮ್ಮ ಮನೆಯಲ್ಲಿ ಎಲ್ಲ ಕಡೆನೂ ಈ ಥರ ನಮ್ಮಲ್ಲಿ ಸಿಂಪಲಾಗಿ ಮಾಡಿ ತೋರಿಸ್ತೀನಿ ನೋಡಿ. ಬಾಡ್ಲಿಗೆ ಎಣ್ಣೆ ಹಾಕಿ, ಈಗ ಕಡಲೆಕಾಯಿ ಹಾಕಿ, ಇದು ಚೆನ್ನಾಗಿ
ಕ್ರಂಚಿ ಆಗೋ ತನಕ ಹುರ್ಕೊಳ್ಳಿ, ಹಸ್ಕಸ್ಕ್ ಮಾಡ್ಬಿಡ್ರಿ. ಕಡಲೆಕಾಯಿ ಇಸ್ ಇಂಪಾರ್ಟೆಂಟ್. ಕಡಲೆಕಾಯಿ ಎಲ್ಲ ಚಂದ ಫ್ರೈ ಆದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ನೆಕ್ಸ್ಟ್ ಹಾಕಿ ಮೇಡಮ್. ಇವಾಗ ನಾವು ಸ್ವಲ್ಪ ದೂರ ಹೋಗ್ಬೇಕು, ಯಾಕಂದ್ರೆ ಹೇಳಿ ಪಟ್ 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 ಅನ್ನತ್ತೆ. ಇವಾಗ ಕರಿಬೇವು, ಹಸಿಮೆಣಸಿನ್ಕಾಯಿ ಇದಾಗ್ತಾ ಇದ್ದಂಗೆನೆ. 3 ಮೆಣಸಿನಕಾಯಿ ತಗೊಂಡಿದ್ದೀನಿ. 3 ಮೆಣಸಿನ್ಕಾಯಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇದು ಖಾರದ ಪುಡಿ ಹಾಕಲ್ಲ, ಹಸಿಮೆಣಸಿನ್ಕಾಯಿನೇ. ಸೊ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು. ಹಸಿಮೆಣಸಿನಕಾಯಿ ಹಾಕೋದು, ಒಣಮೆಣಸಿನಕಾಯಿನೂ ಹಾಕೋಬಹುದು, ಅವ್ರ ಇಷ್ಟ. ಇದಾಗಿದ ತಕ್ಷಣ ಗೋಡಂಬಿ. ಹೇಳಮ್ಮ. ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿದೆ, ತುರಿ ಕಾಯಿ ತಗೊಳ್ಳಿ ತುಂಬಾ. ನಾ ತಗೊಂಡ್ರೆ ಸ್ವಲ್ಪ 2 ದಿನ ಇಟ್ಕೊಂಡ್ಬಿಟ್ಟಿದೆ, ಹಾಗಾಗಿ ಗೊತ್ತರ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಹಾಕೊಳ್ಳಿ, ರುಚಿ ತೋರಿಸ್ತೀನಿ ಹಿಂಗೆ ಅಂತ. ಸ್ವಲ್ಪ ಹಣ್ಣಾಗ್ಬಿಟ್ಟೈತೆ, ಪರವಾಗಿಲ್ಲ. ನೀವು ಮಾವಿನಕಾಯಿನ ಹಾಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ನಾವು ತಂದೆ ಆಕ್ಚುಲಿ 3 ದಿನ ಮೇಲಾಯ್ತು, ಅದು ಹಣ್ಣಾಗ್ಬಿಟ್ಟೈತೆ ಬಿಸಿಲಿಗೆ. ಪರವಾಗಿಲ್ಲ ಗಾಯ್ಸ್, ಒಟ್ಟಲ್ಲಿ ಎಲ್ಲ ಮಾವಿನಕಾಯಿನೇ ಮಾಡೋಣ ಅನ್ಕೊಂಡು ಟೈಮೇ ಆಗ್ತಾ ಇಲ್ಲ. ಹೌದಾ, ಟೈಮ್ ಆಗ್ಲಿಲ್ಲ ನಮ್ಗೆ, ಅದಕ್ಕೆ ಮಾವಿನ ಹಣ್ಣೆ ಆಗೋಯ್ತು. ಮೀಡಿಯಂ ಆಗಿದೆ, ಏನ್ ಅಂತರ ಓವರ್ ಆಗಿ ಹಣ್ಣಾಗಿಲ್ಲ. ಆಗ್ಲೇ ಅದು ಚೆನ್ನಾಗಿ ಫ್ರೈ ಆಗೋದ್ರೆ ಗೊಜ್ಜೆ ಆಗೋದು. ಕುದಿ ಬರ್ತಾ ಇದೆ. ಅರ್ಶಿನ ನಂಗೆ ಆಗ್ಲೇ ಬಾಯಿ ನೀರು ಬರ್ತದೆ. ಮಾಡಾದ್ಮೇಲೆ ಕೊಡ್ತೀನಿ ಸುಮ್ಮನೆ. ಯಮ್ 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 ಯಮ್. ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ಇದಕ್ಕೆಲ್ಲ ಉಪ್ಪು, ಖಾರ, ಹುಳಿ ಮುಂದೆ ಯಾಕಂದ್ರೆ ಮಾವಿನಕಾಯಿ ಹುಳಿ ಇರೋದ್ರಿಂದ ಎಲ್ಲನೂ ಜಾಸ್ತಿ ಹಾಕೊಳ್ಳಿ. ರಿಚ್ ಆಗಿ ಹಾಕಿದಷ್ಟು ರುಚಿ ಜಾಸ್ತಿ. ಎಲ್ಲಾ ವಯಸ್ಸವರು ಇಷ್ಟಪಡ್ತಾರೆ. ಈಗ ಸೀಸನ್ ಹಬ್ಬದ ಸ್ಪೆಷಲ್ ಇರುತ್ತೆ. ಯುಗಾದಿಗೆ ನಮ್ಮಲ್ಲಂತೂ ಮಾವಿನಕಾಯಿ ಚಿತ್ರಾನ್ನ ಬೆಳಿಗ್ಗೆ ತಿಂಡಿಗೆ ಇಲ್ಲ ಮಧ್ಯಾಹ್ನ ಊಟಕ್ಕೂ ಇಟ್ಕೊಂಡಿರ್ತೀವಿ. ಗೊಜ್ಜು ಮಾಡಿ ಇಟ್ಕೊಂಡ್ಬೇಕಾದ್ರೆ 2-3 ದಿನ ಇಟ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಫ್ರೆಶ್ ಆಗಿ ಒಂದೇ ಒಂದು ಮಾವಿನಕಾಯಿ ಮಾಡ್ಕೋತೀನಿ ಅಂದ್ರು ಓಕೆ. ಸೊ ಯುಗಾದಿ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ. ಇವಾಗ ಫೈನಲ್ ತೆಂಗಿನಕಾಯಿ. ಹೌದು, ತುರಿದಿರೋ ತೆಂಗಿನಕಾಯಿ, ಕೊತ್ತಂಬರಿ, ಸೊಪ್ಪು, ಅಷ್ಟೇ ಕಲಿಸ್ಕೊಳ್ಳೋದು ಅನ್ನಕ್ಕೆ. ಇವಾಗ ಅನ್ನಕ್ಕೆ ಕಲಿಸ್ಕೊಳ್ಳಿ. ತಣ್ಣಗೆ ಮಾಡಿ ಇಟ್ಕೊಂಡು ಅನ್ನನ ಈಗ ಕಲಿಸ್ಕೊಡೋಣ. ನಮ್ಮಮ್ಮ ಕಲಿಸ್ತಾರೆ, ತಗೊಂಬರ್ತಾರೆ, ನಾನು ತಿಂತೀನಿ ಅಷ್ಟೇ. ಘಮ ಗುಡ್ತಾ ಐತೆ, ಹುಳಿ ಹುಳಿ ಬಾಯಲ್ಲಿ ನೀರು ಬತ್ತಾದೆ. ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗದೆ. ಟೇಸ್ಟ್ ನೋಡಿ ಹೇಳ್ತೀನಿ, ಬನ್ನಿ ಗಾಯ್ಸ್, ನೀವು ತಿನ್ನಕ್ ಬನ್ನಿ ನಮ್ಮ ಮನೆಗೆ. ಮಾವಿನಕಾಯಿ ಚಿತ್ರಾನ್ನ ತಿಂತಾ ಇದ್ರೆ ಆಮೇಲೆ ಗೊತ್ತಿಲ್ಲ ಮುಂದಕ್ಕೆ. ಓಕೆ, ಕೂದಲು ನಿಗರ್ಕೊಂತ ಅದೇ ಆಗ್ಲೇ ಹುಳಿಗೆ. ಮಧ್ಯ ಮಧ್ಯ ಮಾವಿನಕಾಯಿ ಸಿಪ್ಪೆ ಸಿಕ್ಕುತ್ತಲ್ಲ, ಮಜಾ ಇರ್ತದ. ಸೂಪರ್. ಇದೆಲ್ಲ ಹುಡಿಗೆ ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿದ್ರು ಸಖತ್ತಾಗಿದೆ ಟೇಸ್ಟು. ಹುಳಿ ಭಯಂಕರವಾಗಿದೆ, ಖಾರ ರಿಚ್ಚು, ಎಲ್ಲ ರಿಚ್ಚು. ತಿನ್ಮೇಲೆ ತಲೆ ಆಗಲ್ಲ ಹುಚ್ಚು. ಸಖತ್ತಾಗಿದೆ. ವೆರಿ ಸಿಂಪಲ್. ಚಿತ್ರಾನ್ನ 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 ಮಾವಿನಕಾಯಿ ಮೆಚ್ಚಕ ಬೇರೆ ತಿಂದೆ ನೋಡ್ಕೊಂತೀನಿ. ಯವ್ವಾ ಅತ್ತು ಖಾರ. ಹೆವಿದೆ ಖಾರ. 3 ಮೆಣಸಿನಕಾಯಿ ಹಾಕಿದ್ದೀನಿ. ನೋಡ್ಕೊಂಡು ಖಾರ ಆಯ್ತು ಗೈಸ್, ಆಯ್ತಲ್ಲ. ಅಲ್ಲಿ ನೋಡ್ಕೊಂತೀವಿ ಮೆಣಸಿನಕಾಯಿ. ಚೆನ್ನಾಗಿದೆ. ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡ್ಕೊತೀನಿ ಖಾರ. ಅದಕ್ಕೆ ಹೇಳೋದು, ತಲೆ ಬಗ್ಸಿ ತಟ್ಟೆ ನೋಡ್ಕೊಂಡು ತಿನ್ನು ಅಂತ.
ಹಿಂಗೆ ಆಗೋದು. ಸೂಪರ್ ಇದೆ ಗಸ್, ಮಾತಾಡೋಕ್ಕಾಗ್ತಿಲ್ಲ, ನೀರು ಕುಕ್ಕೊಬತ್ತೀನಿ. ಮೆಣಸಿನ್ಕಾಯಿ ಸೈಡ್ಗೆ ಹಾಕ್ಬಿಡ್ತೀನಿ. ಖಾರ ನಮ್ಮಮ್ಮ ನಂಗೆ ಆಯ್ ಕೊಡೋರು, ಇವತ್ತು ಆಯ್ ಕೊಟ್ಟಿಲ್ಲ. ನಮ್ಮ ತಲೆ ಎಲ್ಲ ಗಿರ್ರಂತದೆ. ಊಟ ಮಾಡ್ಬೇಕಾದ್ರೆ ತಲೆ ಬಗ್ಸಿ ಊಟ ಮಾಡೋದು. ಇಲ್ಲಿ ನಾನು ರಿವ್ಯೂನು ಕೊಡಬೇಕು ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಅದು ದಡಿ ಮೆಣಸಿನ್ಕಾಯಿ ತಿಂದಿದ್ದೀನಿ, ಹೋಗಿ ಬಂದು ಚಿಕ್ಕದಲ್ಲ ದೊಡ್ಡ ಮೆಣಸಿನ್ಕಾಯಿ ತಿಂದಿದ್ದೀನಿ. ಬಿಡಿ, ನ್ಯಾಚುರಲ್ ಇದೆಲ್ಲ, ಮೆಣಸಿನ್ಕಾಯಿ ತಿಂದೆ ಅಂತ ಏನು ಮಾಡೋಕ್ಕಾಗಲ್ಲ. ಊಟದ ಮಧ್ಯೆ ಇದೆಲ್ಲ ಕಾಮನ್. ಮಾಡ್ಕೊತೀನಿ ಯುಗಾದಿ ಹಬ್ಬಕ್ಕೆ. ಸಖತ್ತಾಗಿದೆ. ಖಾರ ಐತೆ, ಹುಳಿ ಐತೆ, ಉಪ್ಪೈತೆ, ಮಾವಿನಕಾಯಿ ಸಿಪ್ಪೆ ಅವಾಗ ಸಿಕ್ಕಿದಾಗ ಒಳ್ಳೆ ಮಜಾ ಕೊಡುತ್ತೆ. ಅದಕ್ಕೆ ಸಿಪ್ಪೆನ ಪೀಲ್ ಮಾಡಬೇಡಿ ಅಂತ ಹೇಳಿದ್ದು ನಮ್ಮಮ್ಮ. ಪೀಲ್ ಮಾಡಿಬಿಟ್ರೆ ಅದ್ರದ್ದು ಅದೊಂದು ಎಕ್ಸ್ಟ್ರಾ ಫ್ಲೇವರ್ ನಿಮಗೆ ಸಿಗಲ್ಲ. ಅದು ತಿಂತ ಸಿಪ್ಪೆ ಸಿಕ್ಕಬೇಕು ನಿಮಗೆ, ಅವಾಗ ಮಜಾ ಕೊಡುತ್ತೆ ಮಾವಿನಕಾಯಿ ಚಿತ್ರಾನ್ನ. ಗಟ್ಟಿ ಕಾಯಿ ಚಟ್ನಿ ಮಾಡ್ಕೊಂಡು ಸೈಡ್ಗೆ ಹಾಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸ್ವಲ್ಪ ಯಾರಾದರೂ ದೊಡ್ಡ ಮನ್ಸು ಮಾಡಿ ಒಂದೆರಡು ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬೋನ ಎಲ್ಲ ಮಾಡ್ಕೊಂಡ್ರೆ ಎಲ್ಲ ಹಾಕೊಂಡು ಇಷ್ಟು ತಿಂತೀರಾ. ಮಾಡ್ಕೊತಿದ್ಮೇಲೆ ಹೆಂಗಿತ್ತು ರೆಸಿಪಿ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.